ಭಾಗದಲ್ಲಿ ಲಕ್ಷಾಂತರ ಎಕರೆ ಕಂದಾಯ ಭೂಮಿ ಇದ್ದು, ಇದರಲ್ಲಿ ಬಹುಭಾಗ ಜಾಗವನ್ನು ಶ್ರೀಮಂತ ಭೂಮಾಲೀಕರೇ ಒತ್ತುವರಿ ಮಾಡಿ ಅನುಭವಿಸುತ್ತಿದ್ದಾರೆ. ಆದ್ದರಿಂದ ಈ ಜಾಗವನ್ನು ನಿವೇಶನ ರಹಿತ ಬಡ ಕುಟುಂಬಗಳಿಗೆ ಹಂಚಿಕೆ ಮಾಡಬೇಕು ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ರಾಧಾ ಸುಂದರೇಶ್ ಅವರು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಅಧಿಕಾರಿಗಳು ಮಧ್ಯಸ್ಥಿಕೆಯಲ್ಲಿ ಇಲ್ಲ ನಾವೇನೋ ಬಗೆಹರಿಸ್ತೀವಿ, ನೀವು ಚಳುವಳಿನ ವಾಪಸ್ ತಗೊಳ್ಳಿ ಅಂತ ಹೇಳಿ ಮೇಲೆ ಆ ಭರವಸೆ ಮೇಲೆ ನಾವು ಚಳುವಳಿನ ವಾಪಸ್, ಬರೀ ಭರವಸೆ ಅಲ್ಲ, ಒಂದು 980 ಎಕರೆ ಜಾಗನ ಇಡೀ ಜಿಲ್ಲೆಯಲ್ಲಿ ಯಾರಿಗೆ ನಿವೇಶನ ರೈತರಿಗೆ ಹಂಚೋದಕ್ಕೆ ಅಂತ ಹೇಳಿ ಸರ್ಕಾರದ ಭೂಮಿನ ರಿಸರ್ವ್ ಮಾಡಿದ್ದೀವಿ ಅಂತ ಹೇಳಿ ಅದನ್ನು ಬೇರೆ ಬೇರೆ ಗ್ರಾಮ ಪಂಚಾಯತಿಗೆ ಅಂದರೆ ಸರ್ವೆ ಮಾಡಬೇಕಾಗಿತ್ತು. ತಾಲೂಕು ಆಫೀಸು ಮತ್ತು ಸರ್ವೆ ಆಫೀಸ್ನವರು ಸರ್ವೆ ಮಾಡಿ ಕ್ಲಿಯರ್ ಮಾಡಿದ ಮೇಲೆ ಆಯಾ ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅಂದಿದ್ರು. ಅದರ ಆಧಾರದ ಮೇಲೆ ನಾವು ಚಳುವಳಿನ ವಾಪಸ್ ತಗೊಂಡಿದ್ವಿ. ಆದರೆ ಇಲ್ಲಿ ತನಕ ಅದು ಏನೂ ಕಾರ್ಯಗತ ಆಗಲಿಲ್ಲ. ಹಾಗಾಗಿ ಪುನಃ ನಾವು ಅದನ್ನು ಕೈಗೆತ್ತಿಕೊಂಡು ಒಂದು ನಿವೇಶನ ರೈತರದ್ದು ಒಂದೇ ಅಲ್ಲ, ಇದು ಕೆಲವು ಹಳ್ಳಿಗಳಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಭಾಳಷ್ಟು ಜನ, ಅದರಲ್ಲೂ ಆರ್ಥಿಕವಾಗಿ ಹಿಂದುಳಿದ ದಂತ ಸಮುದಾಯದವರೇ ಭಾಳ ಜನ ಭೂಮಿಯಿಂದಲೇ ಅವರೇ ಅಡ್ರೆಸ್ ಇಲ್ಲದಂಥ ಪರಿಸ್ಥಿತಿಲಿದ್ದಾರೆ. ಹಾಗಾಗಿ ಒಂದು ಕಡೆ ಸರ್ಕಾರ ದೊಡ್ಡ ದೊಡ್ಡ ಬೆಳೆಗಾರರಿಗೆ ಬೇರೆಯವರಿಗೆ ಎಲ್ಲ ಭೂಮಿನ ಲೀಸ್ ಕೊಡ್ತೀವಿ ಅಂತ ಹೊರಟಿರೋ ಸಂದರ್ಭದಲ್ಲಿ ಇವರು ನಿವೇಶನ ಇಲ್ಲದಲೇ ಇರೋರು, ಹಾಗೆ ಜಮೀನು ಒಂದು ಎಕರೆನೂ ಜಮೀನು ಹೊಂದದಲ್ಲೇ ಇರೋರು ಭಾಳಷ್ಟು ಜನ ಇದ್ದಾರೆ. ಅವರು ಕಾಣಿಸ್ತಾ ಇಲ್ವಾ ಸರ್ಕಾರಕ್ಕೆ? ಅದಕ್ಕೆ ಯಾಕೆ ಅವ್ರು ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಾವು ನಮ್ಮ ಜಿಲ್ಲಾದ್ಯಂತ ಎಲ್ಲ ಬ್ರಾಂಚ್ ಅಂದರೆ ಶಾಖಾ ಮಟ್ಟದಲ್ಲಿ ತಾಲೂಕು ಕಾರ್ಯದರ್ಶಿಗಳ ಸಲಹೆ ಮೇರೆಗೆ ಅಲ್ಲಿ ಸಭೆ ಕರೆದು ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಹೇಗೆ ನಮ್ಮ ಕಾರ್ಯಕ್ರಮ ಇರಬೇಕು ಅನ್ನೋದನ್ನು ರೂಪರೇಷೆ ಮಾಡಿ ಅದನ್ನು ನಾವು ಆ ಹೋಬಳಿ ಮಟ್ಟ, ತಾಲೂಕು ಮಟ್ಟ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಅದನ್ನು ಚಳುವಳಿ ಮಾಡೋದ್ರ ಮುಖಾಂತರ ಒಂದು ಪ್ರೊಟೆಸ್ಟ್ ಮಾಡಿ ದೊಡ್ಡ ಮಟ್ಟದಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡೋದ್ರ ಮುಖಾಂತರ ಸರ್ಕಾರದ ಗಮನ ಸೆಳೀಬೇಕು. ಆ ನಂತರದಲ್ಲೂ ಅವರು ಭಾಗವಹಿಸಲಿಲ್ಲ ಅಂದರೆ ಮುಂದಿನ ಅಹೋರಾತ್ರಿ ಚಳುವಳಿ, ಬೇರೆ ಬೇರೆ ರೀತಿ ಚಳುವಳಿ ಮಾಡಬೇಕು ಅಂತ ತೀರ್ಮಾನ ಮಾಡಿದರು. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಮೂಲ ನಿವಾಸಿಗಳಿಗೆ ಭೂಮಿ ಹಂಚಿಕೆಯಾಗಬೇಕು ಹಾಗೂ ಎಲ್ಲ ನಿವೇಶನ ರೈತರಿಗೆ ನಿವೇಶನ ನೀಡಬೇಕು ಹಾಗೂ ಗ್ರಾಮೀಣ ಮೂಲಭೂತ ಸೌಲಭ್ಯಗಳಾದ ರಸ್ತೆ, ನೀರು ಮತ್ತು ವಿದ್ಯುತ್ ಮುಂತಾದವುಗಳಿಗೆ ಗಮನ ಹರಿಸಲು ಒತ್ತಾಯಿಸಿದ್ದಾರೆ. ಅದರ ಜೊತೆಗೆ ಇದು ಬರೀ ನಿವೇಶನ ರೈತರು ಮಾತ್ರ ಅಲ್ಲ, ಭಾಳಷ್ಟು ಹಳ್ಳಿಗಳಲ್ಲಿ ಈಗ ಈ ದೊಡ್ಡ ಮಳೆ ಬಂದಿದ್ದಕ್ಕೂ ಅದಕ್ಕೂ ಪೂರ್ತಿ ರೋಡೆಲ್ಲ ಹಾಳಾಗೋಗಿದೆ. ಆ ರೋಡಿನ ಬಗ್ಗೆ ಒಂದು ಸಣ್ಣ ಕಿಂಚತ್ತು ಕೂಡ ಇಲ್ಲಿಂದ ಜನಪ್ರತಿನಿಧಿಗಳು, ಆರಿಸೋದಂಥ ಜನಪ್ರತಿನಿಧಿಗಳು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಕೆಲವು ಕಡೆ ವಿದ್ಯುತ್ ಕಂಬಗಳೆಲ್ಲ ಮುರಿದು ಬಿದ್ದು ಹೋಗಿದ್ದಾವೆ, ಅದನ್ನು ಸರಿ ಮಾಡೋದು, ಜೊತೆಗೆ ಕಾರ್ಡ್ ಕ್ಲಿಯರ್ ಮಾಡೋದು, ವಿದ್ಯುತ್ ಇದ್ರ ಮೇಲೆ ಏನು ಜಂಗಲ್ಲು ಬಿದ್ದಿರುತ್ತೆ ಅದನ್ನು ಕ್ಲಿಯರ್ ಮಾಡೋದಾಗಲಿ, ಅದರಿಂದ ಅನಾಹುತಗಳಾಗ್ತವೆ. ಎಷ್ಟೋ ಕಡೆ ನಮ್ಮಲ್ಲಿ ಹೆಚ್ಚಾಗದಲ್ಲೇ ಇದ್ರು ಬೇರೆ ಕಡೆಯೆಲ್ಲ ನೀವು ಟಿವಿಲಿ ನೋಡಿರ್ತೀರ, ಅಲ್ಲಿ ತಂತಿ ಹರಿದು ಬಿದ್ದಿರುತ್ತೆ, ಯಾರೋ ಪಾಪ ಹೊಲಕ್ಕೆ ಹೋಗಿರ್ತಾರೆ, ಬರ್ತಿರ್ತಾರೆ, ಗೊತ್ತಾಗದೆ ತುಳಿತಾರೆ, ಸತ್ತೋಗ್ತಾರೆ. ಈ ಥರದಲ್ಲಿ ಆಗಿರೋದ್ರಿಂದ ಇದು ಮಳೆ ಬರೋದಕ್ಕಿಂತ ಮೊದಲು ಮಾಡಬೇಕಾಗಿದ್ದು ಕೆಲಸ. ಎಲ್ಲಿ ತಂತಿ ಹೋಗಿದೆ, ಎಲ್ಲಿ ಕಂಬ ಬಗ್ಗಿ ಹೋಗಿದೆ, ಅದಕ್ಕೆ ಏನು ಮಾಡಬೇಕು, ಅದು ಒತ್ತೆ ಕೊಡಬೇಕು ಅಥವಾ ಬೇರೆ ಕಂಬ ಹಾಕಬೇಕಾ, ಅದನ್ನು ಮಾಡೋದು. ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ, ಇದೆಲ್ಲದನ್ನು ಮೂಲಭೂತ ಸೌಕರ್ಯ ಏನಿದೆ ಅದನ್ನು ಸರ್ಕಾರ ಒದಗಿಸ್ಬೇಕಾಯ್ತು, ಅದರ ಆದ್ಯ ಕರ್ತವ್ಯ. ರಸ್ತೆಗಳಂತೂ ನೋಡೋ ಹಾಗೆ ಇಲ್ಲ, ಯಾವುದೂ ಹೋಗೋಂಗೆ ಇಲ್ಲ, ಆ ರೀತಿ ಇದೆ. ಅದರ ಜೊತೆಗೆ ಇತ್ತೀಚೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈಗೇನಾಗಿದೆ, ಭೂಮಿನ ನಾವು ಕೊಟ್ಟಿದ್ದೀವಿ 950 ಎಕರೆ 80 ಎಕರೆ ಅಂತ ಏನು ಹೇಳ್ತಾರೆ, ಅದನ್ನು ಅವರು ಸರ್ವೆ ಮಾಡಿ ಅದು ಕ್ಲಿಯರೆನ್ಸ್ ಅಂತ ಮಾಡಿ ಕೊಡಬೇಕು. ಇವರು ಅವ್ರ ಮೇಲೆ ಹಾಕೋದು, ಅವ್ರು ಇವ್ರ ಮೇಲೆ ಹಾಕೋದು. ಸರ್ವೆ ಡಿಪಾರ್ಟ್ಮೆಂಟ್ನವರಂತೂ ಲೆಕ್ಕಕ್ಕೆ ಇಲ್ಲ, ಅವ್ರು ಯಾವತ್ತೂ ಕೂಡ ಏನೂ ಮಾಡ್ತಾ ಇಲ್ಲ. ರೆವಿನ್ಯೂ ಇಲಾಖೆಯವರು ನಾವು ಫಾರೆಸ್ಟ್ ಇಲಾಖೆಗೆ ಕಳಿಸಿದ್ದೀವಿ ಅಂತ ಅವರು ಜಂಟಿ ಸರ್ವೆ ಮಾಡಿಬಿಟ್ಟು ಈ ಭೂಮಿ ಯಾವುದು ಅಂತ, ಒಂದು ವೇಳೆ ಅಲ್ಲಿ ಯೋಗ್ಯವಾದ ಭೂಮಿ, ನಿವೇಶನ ಮಾಡೋದಕ್ಕೆ ಯೋಗ್ಯವಾದ ಭೂಮಿ ಇಲ್ಲ ಅಂತಂದರೆ ಅದರ ಬದಲಿ ಭೂಮಿ ಇರುತ್ತೆ, ಆ ಭೂಮಿನ ಕೊಡೋದ್ರ ಮುಖಾಂತರ ಅದು ಸರ್ಕಾರ ಕೈಗೊಳ್ಳಬೇಕದು. ಜಿಲ್ಲಾಧಿಕಾರಿಗಳ ಮುಖಾಂತರನೋ ಅಥವಾ ಅದಕ್ಕೆ ಸಂಬಂಧಪಟ್ಟ ಒಂದು ಕಮಿಟಿ ಮಾಡ್ತಾರೋ ಏನು ಮಾಡ್ತಾರೋ ಅದನ್ನು ಕೊಟ್ಟು ಆ ಜಾಗನ ನಿವೇಶನ ರೈತರಿಗೆ ಕೊಡೋದು ಮಾಡಬೇಕು. ಅದನ್ನು ಮಾಡ್ತಾ ಇಲ್ಲ. ಇದು ಸರ್ಕಾರದ ವೈಫಲ್ಯ. ಇದು ಮಾಡಿಕೊಡ್ದು, ಇದು ಇವತ್ತಿಂದಲ್ಲ, ಮೊದಲಿದ್ದ ಸರ್ಕಾರಗಳು ಅದೇ ರೀತಿ, ಅದರ ಜೊತೆಗೆ ಈ ಸರ್ಕಾರಗಳು ಕೂಡ ಅದೇ ನಿಟ್ಟಿನಲ್ಲಿ ಸಾಕ್ತಾ ಇದ್ದಾವೆ. ಇದು ಸರಿಯಾದ್ದಲ್ಲ. ಕೂಡಲೇ ಅವರು ಅದರ ನಡೆನ ಬದಲಾವಣೆ ಮಾಡ್ಕೊಂಡು ಭೂಮಿ ಇಲ್ದಲೇ ಇರೋರಿಗೆ ಭೂಮಿ, ಸೈಟ್ ಇಲ್ದಲೇ ಇರೋರಿಗೆ ಸೈಟ್ ಕೊಡೋದ್ರ ಮುಖಾಂತರ
ಆಮೇಲೆ ಮನೆ ಕೊಡಿಸೋದು ಮಾಡೋದು, ಅದು ರಾಜೀವ್ ಗಾಂಧಿ ವಸತಿ ನಿಗಮ ಅವ್ರಿಗೆ ಒತ್ತಾಯ ಮಾಡೋದು, ಅದೆಲ್ಲ ನಮ್ಮ ಮುಂದಿನ ಹೋರಾಟದ ಭಾಗವಾಗಿರುತ್ತೆ. ಇದಿಷ್ಟು ನಾವು ಮಾಡ್ತೀವಿ. ಹಾಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಇತ್ತೀಚೆಗೆ ಕಾಡು ಪ್ರಾಣಿಗಳು ಹೆಚ್ಚು ಊರಿಗೆ ಬಂದಿದೆ. ಅವ್ರು ಕೊಡೋ ಕಾರಣ ಏನು? ಒತ್ತುವರಿ ಮಾಡಿದರೆ ಅದರಿಂದ ಕಾಡೆಲ್ಲ ನಾಶವಾಗಿದೆ, ಇಲ್ಲಿಗೆ ಬರ್ತವೆ. ಇವ್ರಿಗೆ ಯಾಕೆ ಯೋಚನೆ ಮಾಡಲ್ಲ? ಕಾಡಲ್ಲಿ ಬರೀ ಅಕೇಶಿಯ ತೇಗದ ಮರ ಮಾತ್ರ ಬೆಳೀತಾ ಇದ್ದೀವಿ, ಅಲ್ಲಿ ಯಾವುದೇ ಹಣ್ಣಿನ ಮರ ಬೆಳೀತಾ ಇಲ್ಲ. ಹಣ್ಣಿನ ಮರ ಬೆಳೆದಲ್ಲೇ ಇರೋದ್ರಿಂದ ಪ್ರಾಣಿಗಳು ಏನು ತಿನ್ನೋದು? ಬಿದಿರು ಬೇಕು ಆನೆಗಳಿಗೆ, ಬಿದಿರು ಹಾಕೋದಿಲ್ಲ. ಹಣ್ಣಿನ ಮರಗಳು, ಸಿವನೆ ಮರ ಅಂತೆಲ್ಲ ಬೆಳೀತಾರೆ, ಅವು ಬೆಳೆದ್ರೆ ಭಾಳಷ್ಟು ಬೇರೆ ಬೇರೆ ಪ್ರಾಣಿಗಳು ಅದನ್ನು ತಿನ್ನೋದ್ರ ಮುಖಾಂತರ ಇರ್ತವೆ. ನೇರಳೆ ಮರ, ಹಲಸಿನ ಮರ, ಈ ಥರದ ಹಣ್ಣಿನ ಮರಗಳನ್ನು ಬೆಳೆಯುವಂಥ ನಿಟ್ಟಿನಲ್ಲಿ ಫಾರೆಸ್ಟ್ ಇಲಾಖೆ ಮುಂದಾಗಬೇಕು. ಅದಕ್ಕೆ ಸರ್ಕಾರ ಕೂಡ ಒತ್ತು ಕೊಡಬೇಕು ಅನ್ನೋದು ನಮ್ಮ ಕಮ್ಯುನಿಸ್ಟ್ ಪಕ್ಷದ ಒತ್ತಾಯ. ಸುದ್ದಿಗೋಷ್ಠಿಯಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷದ ತಾಲೂಕು ಕಾರ್ಯದರ್ಶಿ ರಮೇಶ್ ಉಪಸ್ಥಿತರಿದ್ದರು.